ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಲಾಪವನ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆ ಕಲಾಪವನ್ನ ಮುಂದೂಡಿದ್ದಾರೆ. ಇನ್ನು ವಿಪಕ್ಷಗಳ ಪ್ರತಿಭಟನೆಗೆ ಪೇಪರ್ ಲೀಕ್ ತಡೆ ಮಸೂದೆ ಅಂಗೀಕಾರಕ್ಕೆ ಸರ್ಕಾರ ಕಸರತ್ತನ್ನ ಮಾಡ್ತಾ ಇತ್ತು. ಈಗಾಗಲೇ ಲಾಠಿ ಚಾರ್ಜ್ ಚರ್ಚೆಗೆ ವಿಪಕ್ಷಗಳ ಪಟ್ಟು ನೀಡಿದ್ದರ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅವಕಾಶವನ್ನ ನೀಡಲಾಗಿದೆ. ಚರ್ಚೆಗೆ ಅವಕಾಶವನ್ನ ಕೊಡ್ತೀನಿ ಎಂದ ಸ್ಪೀಕರ್ ಓಂ ಬಿರ್ಲಾ ಸ್ಪೀಕರ್ ಮಾತು ಒಪ್ಪದೆ ವಿಪಕ್ಷಗಳು ತೀವ್ರ ಗದ್ದಲವನ್ನ ಮಾಡಿದ್ದಾರೆ. ಇನ್ನು ಅಮಿತ್ ಶಾ ಉತ್ತರಕ್ಕೆ ವಿಪಕ್ಷ ಸದಸ್ಯರು ಕೂಡ ಪಟ್ಟು ಹಿಡಿದಿರುವಂತದ್ದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಯಾಚನೆಗೂ ಕೂಡ ವಿಪಕ್ಷಗಳು ಆಗ್ರಹ ಕೇಳಿಬರ್ತಾ ಇದೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳು ಇವತ್ತು ಕೂಡ ಗದ್ದಲವನ್ನ ಆರಂಭಿಸಿದ್ದಾರೆ. ನೀಟ್ ಮಸೂದೆ ಚರ್ಚೆಗೆ ಮಧ್ಯಾಹ್ನ 2 ಗಂಟೆಗೆ ಅವಕಾಶವನ್ನ ನೀಡ್ತೀನಿ ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಸ್ಪೀಕರ್ ಮಾತು ಒಪ್ಪದೆ ಮತ್ತೆ ವಿಪಕ್ಷಗಳು ಇಲ್ಲಿ ತೀವ್ರ ಗದ್ದಲವನ್ನ ಮಾಡಿದ್ದಾರೆ. ಅಮಿತ್ ಶಾ ಉತ್ತರಕ್ಕೆ ವಿಪಕ್ಷ ಸದಸ್ಯರು ಕೂಡ ಇಲ್ಲಿ ಪಟ್ಟು ಹಿಡಿದಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಯಾಚನೆಗೂ ಕೂಡ ವಿಪಕ್ಷಗಳು ಆಗ್ರಹ ಕೇಳಿಬರ್ತಾ ಇದೆ. ಸ್ಪೀಕರ್ ಮಾತನ್ನ ಒಪ್ಪದೆ ಮತ್ತೆ ವಿಪಕ್ಷಗಳು ತೀವ್ರ ಗದ್ದಲವನ್ನ ಮಾಡ್ತಾ ಇರುವಂತದ್ದು. ಇನ್ನು ಪೇಪರ್ ಲೀಕ್ ತಡೆ ಮಸೂದೆ ಅಂಗೀಕಾರಕ್ಕೆ ಸರ್ಕಾರ ಕೂಡ ಒಂದ್ ಕಡೆ ಸಿಕ್ಕಾಪಟ್ಟೆ ಕಸರತ್ತನ್ನ ಮಾಡ್ತಾ ಇತ್ತು. ನಿನ್ನೆಯೂ ಕೂಡ ಇದೇ ರೀತಿಯಾದಂತಹ ವಿಪಕ್ಷಗಳು ಗಲಾಟೆಯನ್ನ ಮಾಡಿದ್ರು. ಇವತ್ತು ಕೂಡ ಇದೇ ರೀತಿಯಾದಂತಹ ವಿಪಕ್ಷಗಳು ಗಲಾಟೆ ಗದ್ದಲವನ್ನ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಮತ್ತೆ ಸ್ಪೀಕರ್ ಓಂ ಬಿರ್ಲಾ 2 ಗಂಟೆಗೆ ಅವಕಾಶವನ್ನ ನೀಡಿದ್ದಾರೆ. ಸಂಸತ್ ಕಲಾಪ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಇಲ್ಲಿ ಒಂದ್ ಕಡೆ ವಿಪಕ್ಷಗಳು ಕೂಡ ಅಮಿತ್ ಶಾ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆಯಾಚಿಸಬೇಕು ಅಂತ ಹೇಳಿ ಇಲ್ಲಿ ವಿಪಕ್ಷಗಳು ಕೂಡ ಪಟ್ಟು ಹಿಡಿದಿರುವಂತದ್ದು. ಲೋಕಸಭೆ ಆರಂಭವಾಗ್ತಾ ಇದ್ದಂತೆ ಇವತ್ತು ಕೂಡ ವಿಪಕ್ಷಗಳ ಗದ್ದಲ ಗಲಾಟೆ ಆರಂಭವಾಗಿದೆ. ಇನ್ನು ಚರ್ಚೆಗೆ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಸ್ಪೀಕರ್ ಮಾತನ್ನ ಒಪ್ಪದೆ ಮತ್ತೆ ವಿಪಕ್ಷಗಳು ಇವತ್ತು ಕಲಾಪದಲ್ಲಿ ತೀವ್ರ ಗದ್ದಲವನ್ನ ಮಾಡಿರುವಂತದ್ದು. ಇನ್ನು ಈ 6ನೇ ದಿನವೂ ನೀಟ್ ಗದ್ದಲಕ್ಕೆ ಇವತ್ತು ಕೂಡ ಸಂಸತ್ ಕಲಾಪ ಬಲಿಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಆದ್ರೆ ಬೆಳಿಗ್ಗೆ ಸಂಸತ್ ಕಲಾಪ ಸ್ಟಾರ್ಟ್ ಆದಾಗಿನಿಂದಲೂ ಕೂಡ ವಿಪಕ್ಷಗಳು ಇವತ್ತು ಕೂಡ ಗದ್ದಲ ಗಲಾಟೆಯನ್ನ ಮಾಡಿದ್ದಾರೆ. ಆ ಕಾರಣದಿಂದ ಸ್ಪೀಕರ್ ಓಂ ಬಿರ್ಲಾ ಅವರು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ.